ಗಾಯ್ಸ್ BGS ಗ್ರೌಂಡ್ಗೆ ಕ್ರಿಕೆಟ್ ನೋಡೋಕೆ ಬಂದಿದ್ವಿ. ಒಬ್ಬ ಯೂಟ್ಯೂಬರ್ ಕಾರ್ ತಗೊಳ್ತಾನಂತೆ, ಅದ್ರದ್ದು ಹಾಕಿದ್ದ. ಹೆಂಗೋ ಈ ಕಡೆ ವಿಜಯನಗರ ಬರೋದಿತ್ತಲ್ಲ, ಹಂಗೆ ಬಂದೆ. ತೋರಿಸ್ಕೊಡ್ತೀನಿ ಯಾರಂತ. ಲೇಖಿ ಗೋಸ್ವಾಮಿ ಅಂತ ಪೆಟ್ರೋಲ್ ಮ್ಯಾನ್ ಅಂತ ಹೇಳ್ಬೋದು. ಪೆಟ್ರೋಲ್ ಎಲ್ಲರಿಗೂ ಕೊಡ್ತಾ ಇದ್ದ. BGS ಗ್ರೌಂಡ್ ಬನ್ನಿ ಗಾಯ್ಸ್, ತೋರಿಸ್ಕೊಡ್ತೀನಿ ನೋಡಿ. ಗಾಯ್ಸ್ BGS ಗ್ರೌಂಡ್ ಕ್ರಿಕೆಟ್ ನೋಡೋಕೆ ಬಂದಿದ್ವಲ್ಲ, ಇದೇ ಸ್ಟೇಡಿಯಂ. ಅದು ನೈಟ್ ಹೊತ್ತು ಬಂದಿದ್ವಿ. ಕಾರ್ದು ಡೆಲಿವರಿ ಇದೆ ಅಂತೆ, ಅದಕ್ಕೋಸ್ಕರ ಎಷ್ಟು ಜನ ಬಂದಿದ್ದಾರೆ ಗಾಯ್ಸ್. ಅವ್ನ ಬೈಕ್ನ ಮೇಲ್ಗಡೆ ಎತ್ತಿ ಇದು ಮಾಡಿದ್ದಾರೆ. ಲೇಖಿ ಗೋಸ್ವಾಮಿ ಅಂತ ತುಂಬ ಜನಕ್ಕೆ ನೋಡಿರ್ಬೋದು ಶಾರ್ಟ್ಸಲ್ಲಿ. ಏನಾದ್ರು ಪೆಟ್ರೋಲ್ ಇಲ್ಲದೆ ಇರೋರಿಗೆ ಪೆಟ್ರೋಲ್ ಎಲ್ಲ ತುಂಬ ಸಪ್ಲೈ ಮಾಡಿದ್ದಾರೆ. ಕಾರ್ ಡೆಲಿವರಿಗೆ MLA ಅವರು ಪರ್ಮಿಷನ್ ಕೊಟ್ಟು ಇಷ್ಟು ದೊಡ್ಡದಾಗಿ ನೋಡಿ, ಇಷ್ಟು ದೊಡ್ಡ ಗ್ರೌಂಡಲ್ಲಿ ಅದನ್ನು ಕಾರ್ ಲಾಂಚ್ ಮಾಡಬೇಕು ಅಂತ ವಿಜಯನಗರ MLA ಆಗಿರುವಂಥ ಕೃಷ್ಣಪ್ಪ ಅವ್ರನ್ನ ಮತ್ತು ಗೋವಿಂದರಾಜನಗರ ಕ್ಷೇತ್ರದ MLA ಆಗಿರುವಂಥ ಪ್ರಿಯಾ ಕೃಷ್ಣ ಅವ್ರನ್ನ ಇಬ್ಬರನ್ನೂ ಇನ್ವೈಟ್ ಮಾಡಿದ್ದಾನೆ. ಸೊ ಒಬ್ಬ ಕಾರ್ ತಗೊಳ್ಳೋದನ್ನು ಮೀಟಪ್ ಥರ ಮಾಡಿ ಎಲ್ಲರನ್ನೂ ಕರೆದು ಈ ರೀತಿ ಮಾಡ್ತಾ ಇರೋದು ಇದೆ ಫಸ್ಟ್ ಅಂದ್ಕೊಳ್ತೀನಿ. ಯೂಟ್ಯೂಬರ್ಸ್ಗೆ ಇಷ್ಟೊಂದು ಹಣ ಬರುತ್ತೆ ಅಂತ ನೀವು ಅನ್ಕೋಬೋದು. ಹಣ ಇದೆ ಯೂಟ್ಯೂಬಲ್ಲಿ, ಬಟ್ ಮಾಡಿ ಸಸ್ಟೈನ್ ಆಗೋದು ಇದೆಯಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬನ್ನಿ ಯಾರು ಅಂತ ತೋರಿಸ್ತೀನಿ. ಇನ್ನೂ ನಡೀತಾ ಇದೆ ನೋಡಿ. ಇಲ್ಲೇ ತುಂಬ ಜನ ಕೂತಿದ್ದಾರೆ. ಕಾರ್ ಇದೇನಾ ಅಂತ ನನಗೂ ಡೌಟು. ಟೀ ಶರ್ಟ್ ಹೊಳಿ ಜಾತ್ರೆ ಟೀ ಶರ್ಟ್ ಹಾಕ್ಬಿಟ್ಟವ್ರೆ. ಕ್ರೌಡ್ ಕಂಟ್ರೋಲ್ ಅಂತ ಏನೋ, ಎಲ್ಲರೂ ಸೆಲ್ಫಿ ತಗೋಬೇಕು ಅಂತ ಹಿಂದೆ ಬೀಳ್ತಾರೆ, ಅದಂತೂ ಪಕ್ಕ. 1 ಮಿಲಿಯನ್ ಯೂಟ್ಯೂಬರ್ಸ್ ಇದ್ದಾರೆ ಗಾಯ್ಸ್, 1 ಮಿಲಿಯನ್ ಆಗಿದ್ದಾರೆ ಅಂತ ಸಬ್ಸ್ಕ್ರೈಬರು. ಇವನಿಗೋಸ್ಕರ ಪೊಲೀಸರು ಕೂಡ ಸೆಕ್ಯೂರಿಟಿ ಕೊಡಕ್ಕೆ ಬಂದಿದ್ದಾರೆ. ಇಂಥ ದೊಡ್ಡ ಜಾಗದಲ್ಲಿ ಅರೇಂಜ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ಪರ್ಮಿಷನ್ ಸಿಕ್ಕದ ಸುಲಭ ಅಲ್ಲ, ಯಾಕಂದ್ರೆ ಪೊಲೀಸ್ ಸೆಕ್ಯೂರಿಟಿ ಬೇಕಿರುತ್ತೆ. ಸೊ ಕಾನ್ಸ್ಟೇಬಲ್ ಒಂದಿಬ್ಬರು ಹಾಕಿದ್ದಾರೆ. MLA ಬರ್ತಾ ಇರೋದ್ರಿಂದ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಪರ್ಮಿಷನ್ ತಗೊಂಡಿರ್ತಾರೆ. ನೋಡೋಣ ಯಾವ ಥರ ಲಾಂಚ್ ಮಾಡ್ತಾರೆ ಅಂತ. ಯೂಟ್ಯೂಬರ್ಸ್ ಅಷ್ಟೊಂದು ದುಡ್ಡು ಮಾಡ್ತಾ ಇದ್ದಾರೆ ಗಾಯ್ಸ್. ಯೂಟ್ಯೂಬರ್ಸು ಎಲ್ಲ ಡಬಲ್ ಡಿಗ್ರಿ ಓದ್ಕೊಂಡು ಇನ್ನು ಕಾಂಪಿಟೇಟಿವ್ ಓದಬೇಕು, ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಎಷ್ಟೋ ಜನ ನನ್ನ ಫ್ರೆಂಡ್ಸು ಓದ್ತಾ ಕೂತಿದ್ದಾರೆ ಇನ್ನು ಲೈಬ್ರರಿಲಿ. ಕೆಲವೊಬ್ರು ಯೂಟ್ಯೂಬಲ್ಲಿ ಕೆಲವೊಬ್ರು ಓದ್ಕೊಂಡಿದ್ದಾರೆ ನಿಜ. ಇನ್ನು ಓದ್ತಾ ಇರೋರು ಕೂಡ ತುಂಬ ದುಡ್ಡು ಅರ್ನ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಆ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ಓದಿರೋರು ಕೂಡ ಅಷ್ಟೊಂದು ಅರ್ನ್ ಮಾಡ್ತಾ ಇಲ್ಲ ಅನ್ಬೋದು. ಅಷ್ಟೊಂದು ಅರ್ನಿಂಗ್ಸು ಯೂಟ್ಯೂಬಲ್ಲಿ ತುಂಬ ಜನ ತಗೊಳ್ತಾ ಇದ್ದಾರೆ. ಅದಕ್ಕೆ ನಮ್ಮದೊಂದು ಪ್ರಯತ್ನ ಇರಲಿ ಅಂತ ಮಾಡ್ತಾ ಇದ್ದೀವಿ ನೋಡಿ ಗಾಯ್ಸ್. 4 ಜನ PC ಪೊಲೀಸ್ ಕಾನ್ಸ್ಟೇಬಲ್, 4 ಅಲ್ಲ, 1 2 3 4 5 6 ಜನ ಕಾನ್ಸ್ಟೇಬಲ್ ಹಾಕಿದ್ದಾರೆ ಇಲ್ಲಿಗೆ ಸೆಕ್ಯೂರಿಟಿಗೆ. ಸ್ವಲ್ಪ ಚೇರ್ ಹಾಕಿದ್ದಾರೆ. ಅವ್ರದ್ದೇ ಅದು KTM ಗಾಡಿ ನೋಡಿ, ಎತ್ತಿ ಡ್ಯೂಕ್ನ ಮೇಲ್ಗಡೆ ಹೋಗಿ ಲೈನಲ್ಲಿ ನಿಲ್ಲಿಸಿದ್ದಾರೆ. ಇವ್ನು ಏನು ಮಾಡ್ತಾಯಿದ್ರು ಅಂದರೆ, ಮೆಜಾರಿಟಿ ಆಫ್ ಇವ್ರು ಶಾರ್ಟ್ನ ನಾನು ನೋಡಿರೋದು ಹೋಗ್ತಾ ಇರ್ತಾರೆ. ಯಾರು ಪೆಟ್ರೋಲ್ ತಳ್ಕೊ ಹೋಗ್ತಾ ಇದ್ರೆ ಅವ್ರು ಪೆಟ್ರೋಲ್ ಕೊಡೋದಾಗಿರ್ಬೋದು, ಗಾಡಿದು ಟೋ ಮಾಡೋದಾಗಿರ್ಬೋದು, ಈ ಥರದ್ದೇ ತುಂಬ ಜನ ಇದು ಮಾಡಿದ್ದಾರೆ. ಒಬ್ಬ ಮಾರ್ವಾಡಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಬೇರೆ ಹಿಂದಿ ರಾಜ್ಯದವರು ಕನ್ನಡ ಮಾತಾಡ್ತಾರೆ, ಅದಕ್ಕೋಸ್ಕರ ಇಷ್ಟು ಜನ ಬಂದಿದ್ದಾರೆ ನೋಡಿ ಗಾಯ್ಸ್. ಇವಾಗ ಯೂಟ್ಯೂಬಲ್ಲಿ ಯಾರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಯಾರು ಜಾಸ್ತಿ ಫಾಲೋ ಇದ್ದಾರೆ, ಅವರೇ ಸೆಲೆಬ್ರಿಟಿಗಳು ಒಂದು ರೀತಿ. ಈಗ ನಿಮಗೆ ಗೊತ್ತಿದೆ ಎಷ್ಟು ಜನ ಆ ರೀತಿಯೇ ಇದ್ದಾರೆ. ಈಗ ಅಲ್ಲೇ ಎಷ್ಟೋ ಜನರಿಗೆ ಅವಕಾಶ ಸಿಗ್ತಾ ಇರುತ್ತೆ. ಅದರಿಂದ ಡಿಜಿಟಲ್ ಮಾಧ್ಯಮನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಮೀಟಪ್ ಮಾಡೋದು ಅಷ್ಟು ಸುಲಭ ಅಲ್ಲ ಗಾಯ್ಸ್. ಬರೋರ ಮೇಲೆ ಹೆಚ್ಚಾಗಿ ಕೇರು ಇರಬೇಕು. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನು ಇರುತ್ತೆ. ಯಾಕಂದರೆ MLA ಬರ್ತಾ ಇರಲ್ಲ, ಅದಕ್ಕೆ ವಿತ್ ವಾಲಂಟಿಯರ್ಸ್ ಅವರೇ ಟೀ ಶರ್ಟ್ ಕೊಡೋದಾಗಿರ್ಬೋದು, ಬ್ಯಾಡ್ಜ್ ಆಗಿರ್ಬೋದು, ಈ ಥರ ಮಾಡಿದ್ರೆ ಕೆಲವರು ವಾಲಂಟಿಯರ್ಸ್ ಆಗಿ ಬರ್ತಾರೆ. ಹಂಗೆ ಮಾಡ್ಕೋಬೇಕು. ಈಗ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇರೋರು, ಫಾಲೋವರ್ಸ್ ಇರೋರು ಮೀಟಪ್ ಮಾಡಬೇಕು ಅಂದರೆ ಜಾಸ್ತಿ ಜನ ಕ್ರೌಡ್ ಸೇರ್ತಾರಲ್ಲ. ಸೊ ಇದು ತಗೋಬೇಕು, ಪ್ರೊಟೆಕ್ಷನ್ ತಗೋಬೇಕಿಲ್ಲ ಅಂದರೆ ಕಷ್ಟ ನೋಡಿ. ಎಲ್ಲೇ ಬೈಕ್ ಆಯ್ತು ನೋಡಿ, ಬೈಕಿಂದನೇ ಅವನಿದು ಮೋಟೋ ಲಾಗರ್ ಅಂತ ಆಯ್ತು ನೋಡಿ. ನಾವು ತಗೊಳ್ಳೋಣ ಆದಷ್ಟು ಬೇಗ ಗಾಡಿ. ಜಾಗ್ವಾರ್ ಕಾರ್ ಇದೆ. JCB ಎಸ್ಕಾರ್ಟ್ಸ್ ತಂದು ಗಾಡಿನ ನೇತಾಕಿದ್ದಾರೆ. ಆನ್ ದ ವೇ ಅಂತ ಈಗ ಸ್ಟೇಟಸ್ ಹಾಕಿದ್ದಾರೆ ಇನ್ಸ್ಟಾದಲ್ಲಿ. ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ, ಇಲ್ಲ ಹೋಗ್ಬಿಡೋಣ. ಸುಮ್ಮನೆ ವೆಯ್ಟ್ ಮಾಡೋಕ್ಕಾಗಲ್ಲ ಲೇಟ್ ಆದರೆ ಗಾಯ್ಸ್. ಯೂಟ್ಯೂಬ್, ಇನ್ಸ್ಟಾ, ಫ್ಯಾಮಿಲಿ, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್, ಅದೇ ಸೆಲೆಬ್ರಿಟಿ ನೋಡಿ. ಇಷ್ಟು ಜನ ಬಂದವರೇ ಯಾರೋ ಒಬ್ಬರು ಕರೆದೋದಕ್ಕೆ ಅಂದರೆ ಆ ವ್ಯಕ್ತಿ ಏನೋ ಒಂದು ಸ್ವಲ್ಪ ಎಲ್ಲರಿಗೂ ಗುರುತಿಸ್ಕೊಂಡಿದ್ದಾರೆ. ಮೇಯ್ನ್ ಅಂದರೆ ಹಿಂದಿ ವಾಲ ಬೇರೆ ಸ್ಟೇಟ್ ಅವ್ರು ಬಂದು ಕನ್ನಡದಲ್ಲಿ ಮಾತಾಡ್ತಾ ಇದ್ರಲ್ಲ, ತುಂಬ ಜನ ಅದಕ್ಕೆ ಫ್ಯಾನ್ ಆಗಿದ್ದಾರೆ. ಬೈಕ್ ಮೇಲೆ ಎಲ್ಲರಿಗೂ ಲವ್ ಇದ್ದೇ ಇರುತ್ತೆ ಗಾಯ್ಸ್. ಈಗ ನಮ್ಮ ತಮಿಳ್ನಾಡವರು ಒಬ್ಬ ಬಂದು ಕನ್ನಡ ಮಾತಾಡಿದ್ರೆ ನಾವು ಖುಷಿ ಪಡ್ತೀವಿ. ಹಂಗೆ ಒಬ್ಬ ಹಿಂದಿ ಬಂದು ಕನ್ನಡ ಕಲ್ತು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಿದ್ರೆ ಖಂಡಿತ ಇಷ್ಟಪಡಲೇ ಪಡ್ತೀವಿ. ಅದಕ್ಕೋಸ್ಕರ ಇಷ್ಟು ಜನ ಇರೋದು ನೋಡಿ. ಎಷ್ಟು ಜನ ಇದ್ದಾರೆ ಅಲ್ಲ. ನೋಡಿ ಗಾಯ್ಸ್, ಎಷ್ಟು ಜನ ಸೇರಿದ್ದಾರೆ. ಸೆಲೆಬ್ರೇಷನ್ ಮೀಟಪ್ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಮೀಟಪ್ ಬರ್ತಾ ಇರೋದು. ಮೀಟಪ್ಪಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಂಗೆ ಫ್ಯಾನ್ಸ್, ಸೆಲೆಬ್ರಿಟೀಸ್, ಫಾಲೋವರ್ಸ್, ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇರೋರು ಕೂಡ ಆಲ್ಮೋಸ್ಟ್ ಅವ್ರದೇ ಒಂದು ಚಾನಲ್ ಇರುತ್ತೆ. ಆಲ್ಮೋಸ್ಟ್ ಹೌ ಟು ಬಿಕಮ್ ಸೆಲೆಬ್ರಿಟಿ. ಮೊದಲು ಸೆಲೆಬ್ರಿಟಿ ಅಂದರೆ TV ಶೋ, ಹೀರೋ, ಅಲ್ಲಿ ಮಾತ್ರ ಶೋ ಮಾಡ್ಕೋಬೋದಾಗಿತ್ತು. ಯಾವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಯಿತು ಗಾಯ್ಸ್ ನೋಡಿ. ಅವ್ರದ್ದೇ ಓನಲ್ಲಿ ಚಾನಲಲ್ಲಿ ಕ್ರಿಯೇಟಿವಿಟಿ ಇದೆ, ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ತೋರಿಸೋದಕ್ಕೆ ಇದು ಕೂಡ ಎಕ್ಸಾಂಪಲ್ಲು. ಅಪ್ಪ ಯೂಟ್ಯೂಬರ್ ಬೆಳೆದು ಅಲ್ಲೊಂದು 6-7 ಜನ ಬೌನ್ಸರ್ನ ಹೈರ್ ಮಾಡಿ ಈಗ
ಇಷ್ಟು ದೊಡ್ಡ ಈವೆಂಟ್ ಮಾಡೋದಕ್ಕೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಸುಮ್ಮನೆ ಬಂದಿರೋದ. ನೆಕ್ಸ್ಟು ಒಂದು ಆಪರ್ಚುನಿಟಿ ಇದ್ದೇ ಇರುತ್ತೆ ವ್ಯಕ್ತಿಗಲ್ವಾ. ಇಲ್ಲೇ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ. ನಾವು ಮ್ಯಾಚ್ ನೋಡೋಕೆ ಬಂದಿದ್ದಲ್ಲ ಗೊತ್ತಾ, RCB ಬಿದ್ದು ಅದು ಅದೇ ಸ್ಟೇಜಲ್ಲಿ ಸ್ಕ್ರೀನ್ ಹಾಕಿದ್ದು. ಬರೋದನ್ನು ಹೆಂಗೆ ಕಾಯ್ಕೊಂಡು ನಿಂತಿದ್ದಾರೆ ನೋಡಿ ಗಾಯ್ಸ್. ನಿಜ ನಾವೊಬ್ಬ ಓದ್ಕೊಂಡಿರೋನು, ತುಂಬ ಜನ ಇಲ್ಲಿ ಬಂದಿರೋರೆಲ್ಲ ಓದ್ಕೊಂಡಿರೋರೆ ಟೆಕ್ನಾಲಜಿ ಬಗ್ಗೆ. ಅದೊಂದು ಸ್ಕಿಲ್ ಅಲ್ವಾ, ಅದರಲ್ಲಿ ತುಂಬ ಜನ ಬೆಳೆಯೋದು ಕಷ್ಟ. ಅದರಲ್ಲಿ ಒಬ್ಬ ಗುರುತಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ಇಷ್ಟು ಜನ ಇದ್ದಾರಲ್ಲ. ಬಂತವರು ಹೌದಾ ನೋಡಿ ಗಾಯ್ಸ್. ಎಲ್ಲಿದ್ದಾನೆ ಗುರು? ಅವನೇ ಕಾಣಿಸ್ತಾ ಇಲ್ಲ. ಅವನ ಸುತ್ತನೇ ಎಲ್ಲ ಸುತ್ಕೊಬಿಟ್ಟವ್ರೆ. ನೋಡಿ ಗಾಯ್ಸ್, ಕಾಣಿಸ್ತಾ ಇತ್ತಲ್ಲ ಹೋಗ್ತಾ ಇರೋದು. ಎಲ್ಲ ಅವನಿಂದನೇ ಹೋಗ್ಬಿಡ್ತಾರೆ. ಕಾರ್ ಯಾರಿಗೂ ಬೇಕಾಗಿಲ್ಲ ಕಾರ್ ನೋಡೋದು. ಬೌನ್ಸರ್ ಇಲ್ಲ ಅಂದರೆ ಎಲ್ಲ ಇದು ಮಾಡಿಬಿಡ್ತಾರೆ ಗಾಯ್ಸ್. ಒಂದು 6-7 ಜನ ಬೌನ್ಸರ್ ಇಟ್ಟಿದ್ದಾರೆ. ಅವ್ರು ದೂರ ದೂರ ಆಗ್ಬೋದಂತ. ದೂರ ಕಲ್ಚರ್ ಎಲ್ಲರಿಗೂ ಕಾಣ್ಬೋದು. ಒಬ್ಬ ಯೂಟ್ಯೂಬರ್ಗೆ ನೋಡಿ ಅಲ್ಲಿ ಎಷ್ಟು ಮೊಬೈಲ್ಗಳಿದೆ, ಎಲ್ಲ ಒಂದೊಂದು ಚಾನಲ್ ಇರೋರೆ ಅಂದ್ಕೊಳ್ತೀನಿ. ನೋಡಿ ಗಾಯ್ಸ್, ಇಲ್ಲಿ ಬರ್ತಾ ಇದೆ ಕಾರು. ಈ ಕಾರ್ನ ಡೆಲಿವರಿ ಮಾಡಿಸೋದಕ್ಕೇ ಇರೋದು. ಲೇಕಿ ನಾವು ಮಾಡ್ತಾ ಇರೋದು ತಪ್ಪೋ ಸರಿನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಏನು ಇಲ್ಲದೆ ಇದ್ದವನು, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು ಈ ಥರ ಗುರುತಿಸ್ಕೋಬೇಕು ಅಂದರೆ ಎಷ್ಟು ಎಫರ್ಟ್ ಆಗಬೇಕು ಅಂತ ಎಲ್ಲ ಈಗಿನ ಕಾಲದಲ್ಲಿ ಗೊತ್ತೇ. ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ, ಇದರಲ್ಲೂ ಕಾಂಪಿಟೇಷನ್ ಇದೆ. ಬಟ್ ಇದರಲ್ಲಿ ಗ್ರೋ ಆಗಿ ಐಡೆಂಟಿಫೈ ಆಗೋದು ಸುಲಭ ಅಲ್ಲ. ಒಬ್ರು ಬೆಳೀತಾ ಇರುವಾಗ ಕಾಲು ಹಿಡ್ಕೊಂಡು ಕೆಳಗಡೆ ಎಳೆಯೋ ಬದಲು ಅದೇ ದಾರಿಲಿ ಆದರೆ ಬೆಳಿಬೇಕು. ಇಲ್ಲ ನಿಮ್ಮದೇ ದಾರಿ ನೋಡಿಕೊಂಡು ಮೋಟಿವೇಶನ್ ಬರೀಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಕಾಲು ಎಳೆಯೋರ ಇರುವಂಥ ಟೈಮ್ ಇದನ್ನು. ಏನಿಲ್ಲ ಅಂದರೂ ಒಂದು 2-3 ಸಾವಿರ ಜನ ಅಂತೂ ಮಿಸ್ ಇಲ್ಲ. ಅಷ್ಟು ಜನ ಇದ್ದಾರೆ. ಕಾರ್ ಚೆನ್ನಾಗಿದೆಯಲ್ಲ. ಕಾರ್ ತೊಗೊಳ್ಬೇಕು ಅಂದ್ರೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಗಾಯ್ಸ್ ಒಂದು 15 to 20 lakhs ಅಷ್ಟಾದರೂ ಅವ್ರನ್ನ ಮಾಡ್ಕೋಬೇಕು. ಯಾವ ಕಾರು ಅಂತ ಪೂರ ಮೋಲ್ಡ್ ಮಾಡ್ಬಿಟ್ಟು ಯಾರಿಗೂ ತೋರಿಸಿಲ್ಲ. ಇಲ್ಲ ಬಂದು ಅನ್ಬಾಕ್ಸ್ ಮಾಡೋಣ ಅಂತ. ಅನ್ಬಾಕ್ಸ್ ಮೀನ್ಸ್ ಎಲ್ಲರಿಗೂ ಇದು ಮಾಡ್ತಾರೆ. ಸುತ್ತಮುತ್ತ ಇರೋ 50 ಜನ, ಒಂದು 100 ಜನ ಸುತ್ತಮುತ್ತ ಸುತ್ಕೊಂಡ್ಬಿಟ್ರೆ ಅಷ್ಟೇ, ಯಾರಿಗೂ ಕಾಣಲ್ಲ. ಮೇಲೆ ಹತ್ತನೇ ನೋಡ್ಕೊಳ್ಳಿ, ಈಗ ಹಾಕಂತಾನೆ. ಬ್ರೋ ಹೈಟಾಗಿರೋ ಜಾಗದಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ. ಈ ಕಾರ್ ಮೇಲೆ ಹತ್ತಬೇಕು ನೋಡಿ, ಯಾಕೆ ಕಾಣ್ತಾನೆ ಅಷ್ಟೇ, ಇಲ್ಲಾಂದ್ರೆ ಕಾಣಲ್ಲ. ಎಲ್ಲ ಬಂದಿರೋದೇ ಅವ್ನು ನೋಡೋಕ್ಕೆ. ಸ್ವಲ್ಪ ಬೌನ್ಸರ್ ಸರಿಯಾಗಿ ಕರ್ಕೊಂಡ್ರೆ ಆಯ್ತು. ಆ ಜೊತೆ ಒಂದು ಸೆಲ್ಫಿ ತೆಗೆಸ್ಕೋಬೇಕು ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ತಪ್ಪು ಅನ್ನೋಕ್ಕಾಗಲ್ಲ. ಬಂದಿರೋದು ಎಲ್ಲ ಬಂದಿದ್ದಾರೆ, ಸ್ಟೇಜ್ ಮೇಲೆ ಕೆಲ ಹತ್ತು ಬಿಟ್ಟಿದ್ದಾರೆ. ದಿಕ್ಕಾಪಾಲ್ ದಿವಾಳಿಗರು. ಬೌನ್ಸರ್ ಈಗ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ನೋಡೋಣ. ಬೌನ್ಸರ್ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅಂತ ನೋಡೋಣ ಗಾಯ್ಸ್ ಅಲ್ವಾ. ಎಲ್ಲರೂ ಕೆಳಗಡೆ ಇಳಿಸಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೈಡ್ ಎಲ್ಲ ಹತ್ಕೊ ಹೋಗ್ಬೋದು ತಾನೆ. ಯಾರೋ ಸಿನಿಮಾ ಹೀರೋ ಬಂದ್ರು ಇಷ್ಟು ಜನ ಸೇರ್ತಿರೋ ಮೂವಿ ಪ್ರಮೋಷನ್ಗೆ ಗೊತ್ತಿಲ್ಲ. ಇನ್ಸ್ಟಾದಲ್ಲಿ 1.5 ಮಿಲಿಯನ್ಸ್ ಇದ್ದಾರೆ ಗಾಯ್ಸ್, 15 ಲಕ್ಷ. ಯೂಟ್ಯೂಬಲ್ಲಿ ಅದೇ ಅಲ್ಲೂ ಒಂದು 15 ಲಕ್ಷ ಜನ. ಸೇಮ್ ಇಲ್ಲಿರೋರು ಅಲ್ಲೇ ಇರ್ತಾರೆ. ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ. ನಮ್ಮ ಕರ್ನಾಟಕದಲ್ಲಿ ಒಂದು 1 ಲಕ್ಷ ಜನ ಸಬ್ಸ್ಕ್ರೈಬರ್ ಇರಲ್ವಾ. ಅದರಲ್ಲಿ ಬೆಂಗಳೂರಲ್ಲಿರೋರು ಒಂದು 10,000 ಆದರೂ ಇರಲ್ವಾ. ಅದರಲ್ಲಿ ಇಲ್ಲಿರೋರು 1,000 2,000 ಅಷ್ಟು ಜನ ಬಂದಿರ್ತಾರೆ. ಬೇರೆಯವರೇ ನಿಂತ್ಕೊಂಡು ಅವನ ಮಧ್ಯ ನಿಲ್ಲಿಸ್ಕೊಂಡ್ರೆ, ಯೋ ಬಿಡ್ರೆ ಮುಂದಕ್ಕೆ ಅವ್ರನ್ನ ಕಾಣಲಿ. ಸೈಡ್ಗೆ ಹೋಗಿ ನಿಂತ್ಕೊಂಡ್ರೆ ವಾಲಂಟಿಯರ್ಸು. ಸೆಲ್ಫಿ ತಗೋಬೇಕು ಅಂತೆಲ್ಲ ನಿಂತಿರ್ತಾರೆ.
ಮೀಟಪ್ ಅಂದ್ರೆ ಹಿಂಗಿರುತ್ತೆ ಗಾಯ್ಸ್. ಯೂಶಲಿ ಈ ಥರ ಎಲ್ಲ ಬರಬಾರ್ದು. ಅವ್ರ ಪೇರೆಂಟ್ಸು ಕರ್ಕೊಂಬಂದಿದ್ದಾರೆ ಗಾಯ್ಸ್. ಅವ್ರ ಪೇರೆಂಟ್ಸು ಇದ್ದಾರೆ. ಅಲ್ಲೇ ನಿನ್ಗೊಬ್ರು ಕಾಣಿಸ್ತೀಯಾ? ಅದು ಎಲ್ಲೋ ಬೇರೆ ಕಡೆ ಹುಟ್ಟಿ ಇಲ್ಲಿ ಬಂದು ಕರ್ನಾಟಕದಲ್ಲಿ ಇಷ್ಟೊಂದು ಜನ ಫ್ಯಾನ್ಸು, ಇಷ್ಟೊಂದು ಜನ ಬಂದಿದ್ದಾರಲ್ಲ ಅದು. ಯಾಕಂದರೆ ಇಲ್ಲಿರೋರೇ ಯಾರೂ ಒಬ್ಬರನ್ನೊಬ್ಬರನ್ನ ಕೇರ್ ಮಾಡಲ್ಲ. ಅಂಥದ್ರಲ್ಲಿ ಬೇರೆ ರಾಜ್ಯದಲ್ಲಿದ್ದು ಇಲ್ಲಿಗೆ ಬಂದು ಸ್ವಲ್ಪ ಇದು ಮಾಡಬೇಕು ಅಂದ್ರೆ ಮಾರ್ವಾಡಿ. ಕರ್ನಾಟಕದ ಬಾವುಟದ್ದು ಕಲರ್ ಹಾಕೊಂಡಿದ್ದಾರಲ್ಲ ವೇಲ್ಗೆ, ಕರ್ನಾಟಕದಲ್ಲಿ ಮಾಡ್ತಾ ಇರೋದ್ರಿಂದ ಅದು ಹಾಕ್ಲೇಬೇಕು. ಅದು ಹಾಕಿರೋದ್ರಿಂದ ಒಂಥರ ವ್ಯಾಲ್ಯೂ ಹೆಚ್ಚಾಗಿದೆ ನಿಜವಾಗ್ಲೂ. ಕರ್ನಾಟಕದಲ್ಲಿ ಪಿಕಪ್ ಮಾಡ್ತಾ ಇರೋದ್ರಿಂದ ಅದು ಮಾಡಲೇಬೇಕು ಗೈಸ್. ಹಾಗೆ ಸ್ವಲ್ಪ ಅದು ಇನಿಷಿಯೇಟಿವ್ ಸಾಕಾಗಿರುತ್ತೆ. ಅವನೇ ಒಂದು ವಿಡಿಯೋ ಮಾಡ್ತಾನೆ, ಲೈವ್ ಹೋಗ್ಬಿಟ್ಟಿದ್ದಾರೆ ಅವನೇ. ಪಂಚಾಕವನು ಅಣ್ಣ ನಮ್ಮನೆ ಹಾಕ್ಬಿಟ್ಬಿಟ್ರೆ ನಾನು ಹೈಲೈಟ್ ಹಾಕ್ಬಿಟ್ಟು. ಜನ ಯೂಟ್ಯೂಬ್ ಚಾನಲ್ ಮುಂಚೆ ಕವರ್ ಅದು ಓಪನ್ ಆಯಿತು ಅಷ್ಟೇ. ಏನು ಡಿಫ್ರೆನ್ಸ್? ಇದು ಎಂತ ಬಿಗ್
ಬಿಗ್ ಸಕ್ಸಸ್ ಅನ್ಸುತ್ತೆ. ಮಿಡಲ್ ಕ್ಲಾಸ್ ಲೈಫಲ್ಲಿ ಕಾರ್ ತೊಗೊಳ್ಳೋದು ಅಂದರೆ ಅಲ್ವ ಗೈಸ್, ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಅದಾಗಲ್ಲ. 15-20 ಲಕ್ಷ ಇನ್ವೆಸ್ಟ್ ಮಾಡಿ ಕಾರ್ ತೊಗೋಬೇಕು ಅಂದರೆ ಅದ್ರ ಮೇಲೆ ಅರ್ನಿಂಗ್ಸ್ ಇರಬೇಕು, ಅದು ಮಾತ್ರ ಸಾಕು. ಮಿಡ್ಲ್ ಕ್ಲಾಸ್ ಜೀವನಕ್ಕೆ ಇದು ದೊಡ್ಡ ಖುಷಿ ಕೊಡೋದು. ಸಕ್ಸಸ್ ಅಂದರೆ ಇಷ್ಟು. ಏನಂತೀರ? ಅವ್ರ ಅಪ್ಪ ಅಮ್ಮನ ಇದೇ ರೀತಿ ಖುಷಿ ಪಡಿಸಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅಲ್ವ ಗೈಸ್. ಅವ್ರ ಅಪ್ಪ ಅಮ್ಮನಿಗೂ ಖುಷಿ ಆಗ್ತಾ ಇರುತ್ತೆ, ಇಷ್ಟು ಜನ ಅವ್ರ ಮಗನ ನೋಡೋಕ್ಕೋಸ್ಕರ ಬಂದಿದ್ದಾರೆ ಅಂತ. ಒಂದು ರೀತಿ ಇದೇ ಸಕ್ಸಸ್ ಅಂದರೆ ಏನಂತೀರಾ? ನಮಗೆ ದುಡ್ಡು ಇನ್ವೆಸ್ಟ್ ಮಾಡಿ ಹೀರೋ ಆಗೋದು, ಇದೆಲ್ಲ ಚಾನ್ಸ್ ಸಿಗೋದೆಲ್ಲ ಕಷ್ಟ ಅಂದಾಗ ಇರೋದಲ್ಲೇ ಯೂಸ್ ಮಾಡಿಕೊಂಡು ಬೆಳೆಯೋದಕ್ಕೆ ಇವರೆಲ್ಲ ಎಕ್ಸಾಂಪಲ್ಗಳು. ಮೊದಲು ಅದು ಬೇರೆ ಬೇರೆ ಫೀಲ್ಡಲ್ಲಿ ಮಾಡಿದವರು, ಇನ್ನೂ ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡಿರೋರು, ದುಡ್ಡು ಹೆಚ್ಚಾಗಿ ದುಡಿತಾ ಇರೋರು, ಸಾಮಾಜಿಕ ಸೇವೆ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ ಗಾಯ್ಸ್. ಅವರೆಲ್ಲ ಯಾಕೆ ಮೇನ್ ಸ್ಟ್ರೀಮಿಗೆ ಬರಲ್ಲ ಅಂದರೆ ಡಿಜಿಟಲ್ ಮಾಧ್ಯಮ ಯೂಸ್ ಮಾಡ್ಕೊಂಡು ಅವರು ಶೋ ಆಗಿರಲ್ಲ. ಮುಂದೆ ತುಂಬ ಹೆಸರು ಮಾಡಿರೋರು ಇರ್ತಾರೆ, ಆದರೆ ಮೀಡಿಯಾ ಆಗಿರಲಿ, ಸೋಷಿಯಲ್ ಮೀಡಿಯಾ ಆಗಿರಲಿ, ಅದನ್ನು ಯೂಸ್ ಮಾಡೋದೇ ಹಿಂದೆ ಇರೋದ್ರಿಂದ ಅವ್ರು ಈ ಥರ ವೈರಲ್ ಆಗಿರಲ್ಲ. ಇವು ಮಾಡ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಅದು ಇವ್ರಿಗೆ ಅಡ್ವಾಂಟೇಜ್ ಅನ್ಕೋಬೋದು. ಫಾಲೋವರ್ ಜಾಸ್ತಿ ಆಗ್ತಾ ಇದ್ದಂಗೆ ಬೇಗ ಜನರಿಗೆ ರೆಕಗ್ನಿಷನ್ ಸಿಗುತ್ತೆ, ಬೇಗ ಗುರುತಿಸ್ಕೊಳ್ಬೋದು ಸಮಾಜದಲ್ಲಿ. ಅದು ಒಂದು ಅಡ್ವಾಂಟೇಜ್ ಅಂದರೆ. ಬನ್ನಿ ಗಾಯ್ಸ್ ಹೋಗೋದಾ? ಪುನೀತ್ ಸರ್ ಇಲ್ಲ ಇವಾಗ, ಬಟ್ ಅವ್ರ ನೆನಪುಗಳು ಇನ್ನೂ ಎಲ್ಲರ ಹತ್ರ ನಿಂತಿದೆ. ಬನ್ನಿ ಗಾಯ್ಸ್ ಹೋಗೋದಾ? ಯೂಟ್ಯೂಬಿಂದ ತುಂಬ ಜನಕ್ಕೆ ಏನು ಪವರ್ ಇದೆ ಅಂತ ಗೊತ್ತಾಗುತ್ತಲ್ಲ. ಸೋಷಿಯಲ್ ಮೀಡಿಯಾ ಮೊದಲು ಯಾವ ಥರ ಟಿ ವಿಲಿ ಬರ್ತಾಯಿದ್ರು ಹೀರೋಗಳಾಗಿರ್ಬೋದು, ಅದು ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ನಿಮಗೆ ಗೊತ್ತಾಗುತ್ತೆ. ಮೀಡಿಯಾದಲ್ಲಿ ಬರದೇ ಹೋದರೂ ಸೋಷಿಯಲ್ ಮೀಡಿಯಾದಿಂದ ಯಾವ ಥರ ಪ್ರಚಾರ ಗಿಟ್ಟಿಸ್ಕೋಬೋದು ಅಂತ ಇದರಿಂದ ತಿಳ್ಕೊಬೋದು. ಎಲ್ಲರಿಗೂ ಅವಕಾಶ ಇದೆ ಗಾಯ್ಸ್, ಆಪರ್ಚುನಿಟಿ. ಮೊಬೈಲಲ್ಲೇ ವೀಡಿಯೋ ಮಾಡಿ ತುಂಬ ಜನ ಬೆಳೀತಾ ಇದ್ದಾರೆ ಅಂದರೆ ಇನ್ನು ನಥಿಂಗ್ ಬಟ್ ದುಡ್ಡು ಮಾಡ್ತಾಯಿದ್ದಾರೆ. ದುಡ್ಡೇ ಅಲ್ಟಿಮೇಟಾಗಿ ಅವ್ರದ್ದು ಸ್ಟೇಟಸ್ ಡಿಸೈಡ್ ಆಗುತ್ತೆ, ಪ್ರೆಸ್ಟೀಜು. ನೋಡಿ ಇಷ್ಟು ಜನ ಸೇರಿಸ್ತಾ ಇದ್ದಾರೆ, ಗೊತ್ತಿಲ್ಲ ಯಾವತ್ತಾಗುತ್ತೋ ನಮ್ಮ ಕೈಲೂ ಆಗಬೇಕು ಅಂತ. ಪ್ರತಿಯೊಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹಂಗೆ ಅಂದ್ಕೊಂಡಿರ್ತಾರೆ, ಅರ್ನಿಂಗ್ಸ್ ಬರಬೇಕು, ನನ್ನ ಜನ ಕಂಡುಹಿಡಿಬೇಕು, ನಾನು ಫೇಮಸ್ ಆಗಬೇಕು, ಪ್ರತಿಯೊಬ್ಬರು ಆಸೆ ಅದೇ ಇರುತ್ತೆ. ಅದಾಗಲಿ ಅಂತ ಎಲ್ಲರೂ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಕೆಲವೊಬ್ರು ಮಾತ್ರ ದಕ್ಕುತ್ತೆ. ಹಂಗಾಗಿದೆ. ಬನ್ನಿ ಇಷ್ಟು ಜನ ಬಂದಿದ್ರು ಗಾಯ್ಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ಇಷ್ಟು ಜನ ಸೇರಿದ್ದಾರೆ. ಪರವಾಗಿಲ್ಲ, ಒಬ್ಬ ವ್ಯಕ್ತಿ ಕರೆದಾಗ ಎಲ್ಲರೂ ಅವ್ರ ಟೈಮ್ ಬಿಟ್ಟು ಅವ್ರ ಸಮಯನ ಇಲ್ಲೂ ಕೊಡಬೇಕು ಅಂತ ಬಂದಿದ್ದಾರೆ, ಟೈಮ್ ಮಾಡಿಕೊಂಡು. ಇವಾಗ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ, ಅವ್ರು ಮಾಡೋ ಕೆಲಸ ಇಷ್ಟವಾಗಿರುತ್ತೆ, ಅದಕ್ಕೋಸ್ಕರ ಅವ್ರನ್ನ ಲೈಕ್ ಮಾಡಿರ್ತಾರೆ. ಈಗ ದುಡ್ಡು ಕೊಟ್ಟು ಸೇರಿಸಬೇಕು ಅಂದ್ರೂ ಕಷ್ಟ, ಯಾರೂ ಸುಲಭವಾಗಿ ಬರಲ್ಲ ಈಗಿನ ಬಿಸಿ ಲೈಫಲ್ಲಿ. ಅವ್ರು ಟೈಮ್ ಕೊಟ್ಟು ಒಂದು 2 hours 3 hours ಇಲ್ಲಿ ಬಂದಿದ್ದಾರೆ ಅಂದರೆ ಅವ್ರೇನೋ ಸ್ವಲ್ಪ ಗುರುತಿಸ್ಕೊಂಡಿದ್ದಾರೆ. ನಮಗೂ ಅವಕಾಶ ಇದೆ, ನಾವು ಕೂಡ ಮಾಡೋಣ. ಬನ್ನಿ ಗಾಯ್ಸ್ ಹೋಗೋದಾ? ಒಂದು ವೇಳೆ ಇದಕ್ಕಿಂತ ಜನ ಸೇರಬೇಕು ಅಂದರೆ ಡಾಕ್ಟರ್ ಬ್ರೋ ಏನಾದರೂ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಜನ ಸೇರ್ತಾರೆ. ಡಾಕ್ಟರ್ ಬ್ರೋ ಇನ್ನೂ ಯೋಚನೆ ಮಾಡಿರಲ್ಲ ಅಲ್ವಾ, ನಾನು ಮೀಟಪ್ ಮಾಡಬೇಕು ಅಂತ. ಅವ್ರು ಮೀಟಪ್ ಮಾಡ್ತೀನಿ ಅಂದರೆ ತುಂಬ ಜನ ಸೇರ್ತಾರೆ, ಅಷ್ಟೇ.